ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಕೆಲಸದವ್ರ ಕೈಯಿಂದ ಹೆಂಗ ಕೆಲಸ ತಗೋಬೇಕಂತ ಈ ಮನಿ ನೋಡಿ ಕಲಿಬೇಕು. ಯಾರು ಬರ್ತೀರಿ ಬರೇ. ಶಿವಗಾಮಿಯಲ್ಲಿ ಆಕಿ ಇಲ್ಲೇ ಕೆಲಸ ಮಾಡ್ತಿದ್ರಿ, ನಾನ ಬ್ಯಾಡಂತ ಮ್ಯಾಲ ಕೆಲಸ ಮಾಡಕ್ ಕಳಿಸ್ದೆ. ಹೆಂಗ್ರಿ ನಾವು ಚಿನ್ನಿ ವೈನಿ ಯಾಕೆ ಹೊಡೆದ್ರು? ವೈನಿ ಯಾಕ್ರಿ ಇಬ್ರು ಹೊಡಿಲಿಕ್ಕತ್ತೀರಿ? ಮೇಲ್ಗಡೆ ಅಭಿರಾಮಿನ ಕೂಡ ಹಾಕಿಲ್ವಾ? ಶಿವಗಾಮಿನ ಯಾಕೆ ಮೇಲ್ ಕಳಿಸ್ದೆ? ಇಬ್ರು ತಳುದ ಮಾಡ್ತಾರ, ಗ್ಯಾಪ ಕೊಡೋದಿಲ್ಲ. ಏನ್ ಮಾಡ್ತಿದ್ದೆ ಅಲ್ಲಿ? ರೂಮ್ ಬಾಗ್ಲೇನಕ್ಕೆ ತೆಗಿಯಕ್ ಹೋಗ್ತಿದ್ದೆ? ಅಲ್ಲ, ಒಳಗಡೆ ಏನೋ ವಿಚಿತ್ರ ಶಬ್ದ ಬರ್ತಿದೆ, ಅದೇನು ಅಂತ ನೋಡೋಣ ಅಂತ ಹೋಗಿದ್ದೆ. ಅದನ್ನ ನಾವು ನೋಡ್ಕೊಳ್ತೀವಿ, ನಿನ್ ಕೆಲ್ಸನ ನೀನ್ ನೋಡ್ಕೋ. ಯಾಕೆ? ನಾನ್ ನೋಡಿದ್ರೆ ಏನಾಗುತ್ತೆ? ಅಂತದೇನ್ ನಡೀತಿದೆ ಆ ರೂಮಲ್ಲಿ? ಏನ್ ರಹಸ್ಯ ಇದೆ ಅಲ್ಲಿ? ಅದೆಲ್ಲ ನಿನ್ಗ್ಯಾಕೆ? ಡೆಲ್ಲಿಯಿಂದ ನನ್ನ ಫ್ರೆಂಡ್ ಬಂದಿದ್ದಾರೆ, ಅವ್ರು ಟಿವಿ ನೋಡ್ತಾ ಇದ್ದಾರೆ. ಯಾವಳು ಕೆಲಸದೊಳಗೆ ಹೋಗಿ ಬಾಗ್ಲು ಓಪನ್ ಮಾಡಿದ್ರೆ ಅವ್ರಿಗೆ ಮುಜುಗರ ಆಗಲ್ವಾ? ನಾವು ಓಪನ್ ಮಾಡಿದ್ರೆ ಮನೆಯವರು ಯೋಗಕ್ಷೇಮ ವಿಚಾರಿಸಕ್ ಬಂದಿದ್ದಾರೆ ಅಂತ ಅನ್ಕೊಳ್ತಾರೆ. ಅದೇ ನೀನು ಓಪನ್ ಮಾಡಿದ್ರೆ ಕೆಲಸದವಳನ್ನ ಕಳಿಸಿದರೆ ಯೋಗಕ್ಷೇಮ ವಿಚಾರಿಸಕ್ಕೆ ಅನ್ಕೊಂಡ್ಬಿಡ್ತಾರೆ. ಅವ್ರ ಲೆವೆಲ್ ಏನ್ ಗೊತ್ತಾ? ಅವ್ರ ನೆಟ್ವರ್ಕು ಯಾವ್ಯಾವ ಲೆವೆಲಲ್ಲಿದೆ ಅಂತ ನಿನಗೆ ಗೊತ್ತಾ? ಅಕ್ಕ, ಇಷ್ಟೆಲ್ಲ ವಿವರಣೆನ ಈ ಕೆಲಸದೊಳಗೆ ಯಾಕೆ ಕೊಡ್ತಿದ್ಯಾ? ಅಲ್ಲಿಗೆ ಹೋಗ್ಬೇಡ ಅಂದ್ರೆ ಆಯ್ತು. ನಾವು ಹೇಳಿದ ಕೆಲಸ ಮಾಡೋದಷ್ಟೇ ಅವಳ ಕೆಲಸ. ಇವಾಗ ಆ ರೂಮ್ ಕಡೆ ಹೋಗೋಂಗಿಲ್ಲ. ಇಷ್ಟೆಲ್ಲ ಹೇಳಿದ ಮ್ಯಾಲು ಯಾಕಮ್ಮ ಇನ್ನೂ ಕಸದ್ ಬಿಟ್ಟಿತರ ಇಲ್ಲೇ ನಿಂತಿ? ಕೆಳಗೋಗಿ ಕೆಲಸ ಮಾಡು. ಸ್ವಲ್ಪ ಯಾಮಾರಿದ್ರು ಕುತ್ತಿಗೆ ಬಂದ್ಬಿಡ್ತಾ ಇತ್ತು. ಅಕ್ಕ, ನಾಳೆಯಿಂದ ಇವಳನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಲಾ? ಬೇಡ ಬೇಡ, ಈಗ ಹೇಗೆ ನಡ್ಕೊಂಡು ಹೋಗ್ತಿದ್ಯೋ ಹಾಗೆ ನಡ್ಕೊಂಡು ಹೋಗ್ಲಿ. ಹಾಗೆಲ್ಲ ಹೇಳಿದ್ರೆ ಡೌಟ್ ಬರುತ್ತೆ. ಮೊದಲು ಅವಳ ಕೈಲಿ ಸೈನ್ ಹಾಕಿಸ್ಕೊಂಡು ಅವಳ ಕಥೆನ ಆದಷ್ಟು ಬೇಗ ಮುಗಿಸ್ಬೇಕು. ಚಿನ್ನಿ, ಮೊದಲಾಕಿ ಕತೆ ಮುಗಿಸಿ ಆಮೇಲೆ ಸೈ ಮಾಡಿಸ್ಕೊಂಡ್ರೆ? ಮೊದಲು ನಿಮ್ ಕತೆ ಮುಗಿಸಿ ಆಮೇಲೆ ಅವಳ ಹತ್ರ ಸೈನ್ ಹಾಕಿಸ್ಕೋಬೇಕು. ಯಾವ ಇವೆಲ್ಲ ಏನ ಐಡಿಯಾ ಕೊಟ್ರು ಕೇಳಾಗಿಲ್ಲ ಅಂತವ. ಛೇ,
ಈ ಮನೆಯೊಳಗೆ ನಾನು ವೇಸ್ಟ್ ಮಾಡಿ ಥೋ